ಶ್ವೇತಾ, ನಾನು ಚಪಾತಿ ಮಾಡ್ತಾ ಇದ್ದೇನೆ ಮಗ. ದೊಡ್ಡ, ಹಾಗಾದ್ರೆ ನಾನು ಡಾಬಾ ಸ್ಟೈಲ್ ಪಾಲಕ್ ಪನೀರ್ ಮಾಡ್ಲಾ? ಒಳ್ಳೇದಾಗ್ತದೆ ಮಗ, ಮೊನ್ನೆಮ್ಮೆ ಮಾಡಿದೀಯಲ್ಲ ಹಾಗೆ ಮಾಡು. ತುಂಬಾ ಜನ ವೆಜಿಟೇರಿಯನ್ಸ್ ನನ್ನ ಅಕೌಂಟ್ ನ ಫಾಲೋ ಮಾಡ್ತಾರೆ. ಅವರಿಗೆಲ್ಲ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಇವತ್ತು ನಾನು ಸೂಪರ್ ಟೇಸ್ಟಿ ಪಾಲಕ್ ಪನೀರ್ ಮಾಡಿದ್ದೆ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಕುದಿಯೋ ನೀರಿಗೆ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಹಾಕಿ 2 ನಿಮಿಷ ಆದ್ಮೇಲೆ ತೆಗೆಯಿರಿ. ಈಗ ಅದನ್ನ ಕೋಲ್ಡ್ ವಾಟರ್ಗೆ ಹಾಕಿ ಸ್ವಲ್ಪ ಹೊತ್ತು ಇಡಿ. ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಪನೀರ್ನ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನಕಾಯಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ 3 ಟೊಮೆಟೊ, 5 ಬೆಳ್ಳುಳ್ಳಿ ಎಸಳು, ಚಿಕ್ಕ ತುಂಡು ಶುಂಠಿ, 10 ಗೋಡಂಬಿ ಹಾಕಿ ನೀರ್ ಹಾಕದೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅರ್ಧ ಸ್ಪೂನ್ ಜೀರಿಗೆ, 2 ಪಲಾವ್ ಎಲೆ ಹಾಕೊಳ್ಳಿ. ನಾನ್ ಹಾಕೋದನ್ನ ಮರ್ತ್ ಬಿಟ್ಟೆ. ಈಗ ಸಣ್ಣಗೆ ಹೆಚ್ಚಿದ 2 ದೊಡ್ಡ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಗ್ರೈಂಡ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ. ಈಗ 1 ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 1 ಸ್ಪೂನ್ ಧನಿಯಾ ಹಾಕಿ ಮಿಕ್ಸ್ ಮಾಡಿ. ನಂತರ 1 ಸ್ಪೂನ್ ಕಸೂರಿ ಮೆಥಿ, ಸ್ವಲ್ಪ ಗರಂ ಮಸಾಲ ಹಾಕಿ ಈಗ ಗ್ರೈಂಡ್ ಮಾಡಿಟ್ಟಿರೋ ಪಾಲಕ್ ಹಾಕಿ ಸ್ವಲ್ಪ ನೀರು ಸೇರಿಸಿ 5 ನಿಮಿಷ ಕುದಿಯೋದಕ್ಕೆ ಬಿಡಿ. ನಂತರ 3 ಸ್ಪೂನ್ ಫ್ರೆಶ್ ಕ್ರೀಮ್, 1 ತುಂಡು ಬಟರ್ ಹಾಕಿ ನಂತರ ಫ್ರೈ ಮಾಡಿಟ್ಟ ಪನೀರ್ ಹಾಕಿ 2 ನಿಮಿಷ ಕುದಿಸಿದ್ರೆ ಆಯ್ತು. ಕೊನೆಗೆ 2 ಸ್ಪೂನ್ ತುಪ್ಪ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸು ಹಾಕಿ ಒಗ್ಗರಣೆ ಹಾಕಿದ್ರೆ ಸೂಪರ್ ಟೇಸ್ಟಿ ಡಾಬಾ ಸ್ಟೈಲ್ ಪಾಲಕ್ ಪನೀರ್ ರೆಡಿ ಆಯ್ತು. ನೀವು ಈ ರೆಸಿಪಿ ಟ್ರೈ ಮಾಡಿ. ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ ಅಲ್ಲಿದೆ, ಚೆಕ್ ಮಾಡಿ.